ವಳಗೇರನಹಳ್ಳಿ ಅಭಿವೃದ್ಧಿಯು ಕಾಮಗಾರಿಗಳ ಸುಮಾರು 2 ಕೋಟಿ ಅನುದಾನದ ಕಾಮಗಾರಿಗಳ ಉದ್ಘಾಟನೆ. ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರು ಗ್ರಾಮದಲ್ಲಿ ಓವರ್ ಟ್ಯಾಂಕ್ ಸುಮಾರು 85 ಲಕ್ಷ ಅಂದಾಜು ಹಾಗೂ ಬಳಗೇರನಹಳ್ಳಿ ಕ್ರಾಸ್ ಬಳಿ ಜೆಜೆಎಂ ಸುಮಾರು 51 ಲಕ್ಷ ಅನುದಾನ. ಕೃಷಿ ಇಲಾಖೆಯಿಂದ ಪಶುಪಾಲನೆ ಅಭಿವೃದ್ಧಿಗೆ ಸುಮಾರು 40 ಜನರಿಗೆ ಫಲಾನುಭವಿಗಳಿಗೆ ಸುಮಾರು 12 ಲಕ್ಷ ಅನುದಾನ ಹಾಗೂ ಶುದ್ಧ ನೀರಿನ ಘಟಕ ಬಳಗೇರನಹಳ್ಳಿ ಕ್ರಾಸ್ ಸುಮಾರು 10 ಲಕ್ಷ ಅಂದಾಜು ಹಾಗೂ ದೇವಸ್ಥಾನ ಅಭಿವೃದ್ಧಿಗೆ ಶಾಸಕರ ಅನುದಾನ 5 ಲಕ್ಷ, ಎಂಪಿರವರ ಅನುದಾನ 5 ಲಕ್ಷ ಅನುದಾನ ನೀಡುತ್ತೇವೆ ಎಂಬುದಾಗಿ ಭರವಸೆ ನೀಡಿದರು. ವಳಗೇರನಹಳ್ಳಿ ಮುಖ್ಯ ರಸ್ತೆ ಸಿಸಿ ರಸ್ತೆ ಸುಮಾರು 80 ಲಕ್ಷ ಅನುದಾನ ಹಾಗೂ ಶಾಲಾ ಕೊಠಡಿಗಳು ಹಾಗೂ ಅಂಗನವಾಡಿ ಕೊಠಡಿಗಳ ಅನುದಾನ ಸುಮಾರು 32 ಲಕ್ಷ. ಗ್ರಾಮದಲ್ಲಿ ಐಮಾಸ್ ಲೈಟ್ ನೀಡುತ್ತಿವೆ ಎಂಬುದಾಗಿ ಭರವಸೆ ಹಾಗೂ ಹೊಸ ಪಂಪು ಮತ್ತು ಮೋಟಾರ್ ಅಂದಾಜು ಹಣ ಸುಮಾರು 8 ಲಕ್ಷ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಭೆಯಲ್ಲಿ ಪಾಲ್ಗೊಂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣ ಸ್ವಾಮಿರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ವಿ ಸುಮಿತ್ರಾ ಮೇಡಂ, ಶಿವಾರೆಡ್ಡಿ ಮತ್ತು ವಿಬಿ ಮಮತಾ ಮೇಡಂ, ಮಂಜುನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು, ದಳಸನೂರು ರೇಷ್ಮೆ ಬೆಳೆಗಾರರ ನಿರ್ದೇಶಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು, ಸಮಾಜ ಸೇವಕರು ವಿ ಶಿವಾರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಎನ್ ನಟರಾಜ್ರವರು, ವಿ ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಲಕ್ಷ್ಮೀನಾರಾಯಣ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು, ಹಿರಿಯರು, ಊರಿನ ಜನಸಾಮಾನ್ಯರು, ಅಭಿಮಾನಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಎಂಜಿನಿಯರ್, ಗುತ್ತಿಗೆದಾರ ಮುಖಂಡ ಮಧುಸೂದನ ರೆಡ್ಡಿ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಭಿವೃದ್ಧಿಯ ಬಗ್ಗೆ ಎಲ್ಲರೂ ಸಹಕರಿಸಿ ಎಂಬುದಾಗಿ ಸಭೆಯಲ್ಲಿ ತಿಳಿಸುತ್ತಾ ಯಶಸ್ಸು ಗಳಿಸಿದರು. 30 ಸಾವಿರ ಎಷ್ಟು ಜನಕ್ಕೆ 40 ಫಲಾನುಭವಿಗಳಿಗೆ ಕೃಷಿ ಇಲಾಖೆಯಿಂದ ಒಟ್ಟು 12 ಲಕ್ಷ ಸರ್. ಒಟ್ಟು 12 ಲಕ್ಷ ಇಲ್ಲ, ಒಂದೇ ಗ್ರಾಮಕ್ಕೆ, ಅದು ವರ್ಷಕ್ಕೆ ಒಂದು ಗ್ರಾಮಕ್ಕೆ పది ఇస్తాను, ఎంపీ దగ్గర 5 ఇప్పిస్తాను. 10 లక్షలు ಪದಂದ್ರ ಒಂದು 15-20 ದಿವಸದಲ್ಲಿ ಪ್ರಾರಂಭ ಮಾಡ್ತೇವೆ. ನಮ್ಮ ಮುದವಾಡಿ ಕ್ರಾಸಿಂದ, ಮುದವಾಡಿ ಟ್ಯಾಂಕ್ ಇಂದ ದರ್ಶನವರೆಗೂ ಹೋಗುತ್ತೆ. ಓಲ್ಡ್ ಕ್ರಾಸ್ ಅದೇ ವೈಡನ್ ರೋಡ್, ಆ ಕಡೆ 1 ಮೀಟರ್, ಈ ಕಡೆ 1 ಮೀಟರ್ ಹೋಗುತ್ತೆ ಅಂತ ಸರ್. ಇವ್ರು ಸದ್ಯ ಐತೆ ದಾನಿ ಇವರು ಟೆಂಡರ್ వేసుకొని ದರಿದ್ರ ರೋಡ್ಸ್ ಎಲ್ಲ ಆಗ್ತಾ ಇದೆ. ರೋಡ್ಸು ಮೇನ್ ಎಲ್ಲೆಲ್ಲಿ ಇದುವರೆಗೂ ಕೂಡ ನಾವು ಎಂದೂ ಕಾಣದಂತಹ ಕೆಲಸಗಳು ಬಿಟ್ಟಿರ್ತೇವೋ ನಾನು MLA ಆದಾಗ್ಲಿಂದ ಅವ್ರ MLA ಆದಾಗ್ಲಿಂದ ಕೆಲಸ ಬಿಟ್ಟಿಲ್ಲ ಅಂತ ರೋಡ್ಗಳನ್ನ ಇವಾಗ ಮಾಡ್ತಾ ಇದ್ದೀವಿ. ರಿಮೋಟ್ ಪಾಪ ಬೇಕಾಗಿತ್ತು. ಇವಾಗ PMGSY ಅದು 26 ರೋಡು CMGSY ಅದು ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಂದು ಒಂದು 10 ಕೋಟಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಮಿಕ್ಕಿದ್ದು ಅಲ್ಲಿ ಇಲ್ಲಿ ಈ ನಮ್ಮ ಎತ್ತಿನೊಳ್ಳೆ ಅದು ಒಂದು 7-8 ಕೋಟಿ, ಅವರು ಒಂದು 10 crores ಕೊಡ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನ ನಾವು ವಾಗ್ದಾನಗಳಿವೆ. ಫಂಡ್ಸ್ ತಂದು ಏನೋ ಕೆಲಸಗಳು ಮಾಡ್ಬೇಕಲ್ಲಪ್ಪ. ಮತ್ತೆ ಮಾರ್ಚ್, ಏಪ್ರಿಲ್, ಜೂನ್ ನಲ್ಲಿ ಎತ್ತಿನೊಳ್ಳೆ ಪೈಪ್ ಲೈನ್ ಸ್ಟಾರ್ಟ್ ಮಾಡ್ತಾರೆ. 60 ಕಾಂಕ್ರೀಟ್ ರೋಡ್ ಆಗ್ಬೇಕಾಗಿದೆ. ಯಾವ್ದಾರ ಸ್ಕೀಮ್ ಅಲ್ಲಿ ಹಾಕೊಡ್ತೇನೆ. ಅಂಗನವಾಡಿ ಬಿಲ್ಡಿಂಗ್ ಓಪನ್ ಮಾಡ್ಕೊಡಿ. ಸ್ಕೂಲ್ ಬಿಲ್ಡಿಂಗ್ ಓಪನ್ ಮಾಡ್ಕೊಡಿ. ಇಲ್ಲಿ ಇಲ್ಲ ಸರ್, ಊರು ಕಟ್ಟಿದ್ದಾರೆ, ಪ್ರಾರಂಭ ಆಗಿಲ್ಲ.
ಸರ್ ಇವತ್ತು ಒಳಗೇನಲ್ಲಿ ಒಟ್ಟು ಅಮೌಂಟ್ ಎಷ್ಟು ಸರ್ ಓವರ್ ಟ್ಯಾಂಕ್ ಎಲ್ಲ ಸೇರಿ ಮೋರ್ ದೆನ್ ಒಂದೂವರೆ ಕೋಟಿ ಒಂದು ಅಂದಾಜು. 60 ಕೋಟಿ 1 ಕೋಟಿ 60 ಲಕ್ಷ. ಮತ್ತೆ ಇದು ಒಂದು 35 ಲಕ್ಷ ಟೋಟಲ್ ರೋಡ್ ಅಂದಾಜು 2 ಕೋಟಿ. ಅಂಗನವಾಡಿ ಬಿಲ್ಡಿಂಗ್ ಒಂದ್ ಬೇಕು, ಸ್ಕೂಲ್ ಬಿಲ್ಡಿಂಗ್ ಇನ್ನೊಂದ್ ಬೇಕು, ಮತ್ತೆ ಒಂದು ಫಿಲ್ಟರ್ ಆಗಿದೆ ಇಲ್ಲಿ ಕ್ರಾಸಲ್ ಶುದ್ಧ ನೀರಿನ ಘಟಕ ಆಗಿದೆ. ಅದು ಅಮೌಂಟ್ ಇದ್ರಲ್ಲೇ ಅದು 10 ಲಕ್ಷ ಇಲ್ಲ, ಇದ್ರಲ್ಲಿಲ್ಲ, ಸಪ್ರೇಟ್. ಅದು ಸಪರೇಟ್. ಮತ್ತೆ ಈ ರೋಡ್ ಎಲ್ಲ ಕೂಡ ಇವಾಗ ಮೇನ್ ರೋಡ್ ಆಗುತ್ತೆ. 62 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಇದು ಅದೇ ಸಪರೇಟ್ ಸ್ಟೀಲ್ ಪೈಪ್ಸ್. ಅಲ್ಲಲ್ಲ, ಡ್ರಿಂಕಿಂಗ್ ವಾಟರ್ ಫಸ್ಟ್ ಫೇಸು, ಮತ್ತೆ ಸೆಕೆಂಡ್ ಫೇಸು ಟ್ಯಾಂಕ್ ಫಿಲ್ಲಿಂಗು ಜೂನಲ್ಲಿ. ಸರ್ ಈಗ ಓವರ್ ಟ್ಯಾಂಕ್ 60 ಅಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಶ್ರೀನಿವಾಸಪುರ ಫೀಡರು, ಕೋಲಾರ ಫೀಡರ್ ಎರಡು ಸೇರ್ಕೊಂಡು. ಅಂದ್ರೆ ಕೋಲಾರ ಫೀಡರ್ಗೆ ಕೋಲೂರು ಸುಟ್ರು ಸೇರುತ್ತೆ, ನಮ್ಮ ಫೀಡರು ಶ್ರೀನಿವಾಸಪುರ ಫೀಡರ್ಗೆ ಸೇರುತ್ತೆ. ಎಲ್ಲ ಸಾಲ್ವ್ ಇಲ್ಲಿ 85 ಲಕ್ಷ ಇಲ್ಲಿ ಈ ಗ್ರಾಮಕ್ಕೆ, ಮತ್ತೆ ಕ್ರಾಸ್ಗೆ 65 ಸೇರಿ ಎರಡು ಒಂದು 45 ಒಂದು 50 ನಮಗೆ ಎರಡು ಬೋರ್ ಹಾಕ್ತಾರೆ. ಒಳ್ಳೆ ನೀರು ಬೀಳುತ್ತೆ. ಎರಡು ಬೋರ್ವೆಲ್ಲು ಎಲ್ಲ ಟ್ಯಾಂಕ್ಸು ಫುಲ್ ಸೆಟ್ ಎಲ್ಲ ಆಗುತ್ತೆ. ಸರ್ ಕ್ರಾಸ್ 51 ಲಕ್ಷ ಅಂದಾಜು ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಒಂದು 25 ಲಕ್ಷ ಇದು ಬಯಲುಸೀಮೆಯಲ್ಲಿ 35 ಲಕ್ಷ ಈ ರೋಡ್ ಬ್ರೈನ್ಸ್, ಸ್ಲಾಬ್ಸ್ ಮತ್ತೆ ಜೆಲ್ ಮೆಟ್ಲಿಂಗ್ 35 ಲಕ್ಷದಲ್ಲಿ ಇದು ಹಾಕಿದ್ದೇವೆ. ಬಾಕ್ಸ್ ಡ್ರೈನು ಇನ್ನಲ್ಲಿ ಸಿಗಲಿಲ್ಲ ಅಷ್ಟೇ. ಸರ್ ಈಗ ಓವರ್ ಟ್ಯಾಂಕ್ ಇಲ್ಲಿ ಒಳಗೆ ನಾವು ಬುದ್ಧಿ ಪೂಜೆ ಮಾಡಿದ್ರೆ ಕಾಂಟ್ರಾಕ್ಟ್ ಬರ್ತಾರೆ, ಹೊಟ್ಟಿರ್ತಾರೆ, ಸಬ್ ಇರ್ತಾರೆ, ಅವರು ಉತ್ತಮ ಗುಣ. ನಾವ್ ಹೇಳದ ಈ ಒಳಗೇನಲ್ಲಿ ಶಿವರೆಡ್ಡಿ ಬಿಡಿ, ಅವ್ರು ಮಾಡ್ತಾರೆ. ಬೇರೆ ಕಡೆ ಎಡಬಟ್ ಆಗ್ತಾ ಇದೆ. ಇವಾಗ ಒಂದು ತಿಂಗಳಲ್ಲಿ ನನಗೆ 15 ದಿವಸ ಟೈಮ್ ಬೇಕು ಅಂತ ಕೇಳ್ತಾ ಇದ್ದೇನೆ. 15 ದಿವಸ ಆದ್ಮೇಲೆ ಒಂದು ಸತತವಾಗಿ 4-5 ಮೀಟಿಂಗ್ ತಗೊಂಡು ಡ್ರಿಂಕಿಂಗ್ ವಾಟರ್ ಪ್ಲಸ್ ಬೇರೆ ಬೇರೆ ಕಾಮಗಾರಿಗಳು ಎಲ್ಲ ಸರಿಪಡಿಸ್ತೇನೆ. ಬಹುಶಃ ಏಪ್ರಿಲ್ ಬೈ ಮೇ 100% ಕೆಲಸಗಳಾಗೋದಕ್ಕೆ ಏರ್ಪಾಟ್ ಮಾಡ್ತೇನೆ. ಯಾವ ಗ್ರಾಮ ನೀರು ಕೊರತೆ ಇಲ್ಲ ಸರ್? लक्ष्मीदेवताभ्यो नमो नमः। दिव्यधूपमाग्रापयामि धूपानन्तरे श्रीस्वामिनः प्रत्यक्षः दीपं दर्शयामि श्रीकान्ताय कल्याणनिधयेन दयेत्तिनां श्रीवेङ्कटनिवासाय श्रीनिवासाय मङ्गलम्। लक्ष्मी सविभ्रमालोपसुभ्रो विभ्रमा चक्षुषे सर्वलोकानां वेङ्कटेशाय मङ्गलं। ब्रह्मतो पूर्वं प्राते मदन्यो सानेते हेकदा ब्राह्मणोपारते हेकदैव यजमानो आयुष्येषु ददाति मङ्गलं कौशलेन्द्राय महनीयगुणात्मने चक्रवर्तितनोधाय सार्वभौमाय मङ्गलं। वेदान्तवेद्याय मेघश्याममूर्तये पुंसा मोहनरूपाय पुण्यश्लोकाय मङ्गलं। श्रीस्वामिने नमो नमः। श्रीदास प्रसन्ना वरदा भवन्तु। तद्विष्णोः परमं वरहम्